ಸೆಪ್ಟೆಂಬರ್ 21, 2024 ಮಹಾಲಕ್ಷ್ಮಿ ಅವ್ರ ಪೇರೆಂಟ್ಸ್ ಒಂದು ಸ್ಪೇರ್ ಕೀ ಯೂಸ್ ಮಾಡಿಕೊಂಡು ಅವಳ ಮನೆ ಒಳಗಡೆ ಹೋಗ್ತಾರೆ. ಯಾಕಂದರೆ ಮಹಾಲಕ್ಷ್ಮಿ ತುಂಬ ದಿನದಿಂದ ಯಾರ ಜೊತೆ ಕಾಂಟ್ಯಾಕ್ಟಲ್ಲೂ ಇರಲ್ಲ. ಮಹಾಲಕ್ಷ್ಮಿ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಅವಳ ಮನೆಯಿಂದ ತುಂಬ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅವ್ರ ಪೇರೆಂಟ್ಸ್ ಒಂದು ಸ್ಪೇರ್ ಕೀ ಯೂಸ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಸೊ ಇದೊಂದು 1 BHK ಫ್ಲ್ಯಾಟ್ ಆಗಿರುತ್ತೆ. ಈ ಮನೆಗೆ ಮೇನ್ ಎಂಟ್ರೆನ್ಸ್ ಅಂತ ಇರೋದು ಒಂದೇ ಡೋರ್, ಯಾವುದೇ ಒಂದು ಎಂಟ್ರಿ ಇರಲ್ಲ ಮನೆಗೆ. ಸೊ ಹೀಗಿರ್ಬೇಕಾದ್ರೆ ಅವರಮ್ಮ ಒಂದು ಡೋರ್ನ ಓಪನ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಮಗಳು ಹಿಂದೆಯಿಂದ ಫೋನ್ ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ಅವರಮ್ಮನ ಹಿಂದೆ ಹೋಗ್ತಾಳೆ. ಸೊ ಫಸ್ಟ್ ಅಲ್ಲಿ ಹಾಲಲ್ಲೆಲ್ಲ ಚೆಕ್ ಮಾಡ್ತಾರೆ. ಹಾಲಲ್ಲಿ ಆಬ್ವಿಯಸ್ಲಿ ತುಂಬ ಸ್ಮೆಲ್ ಬರ್ತಿರೋದ್ರಿಂದ ಇವರೆಲ್ಲ ಮೂಗನ್ನ ಮುಚ್ಕೊಂಡು ಮೂಗನ್ನೆಲ್ಲ ಕವರ್ ಮಾಡ್ಕೊಂಡು ನೀಟಾಗಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಫಸ್ಟಲ್ಲಿ ಹಾಲೆಲ್ಲ ಚೆಕ್ ಮಾಡ್ತಾರೆ. ಹಾಲಲ್ಲಿ ಆ ಥರ ಏನೋ ಕಾಣಿಸಲ್ಲ ಅವ್ರಿಗೆ. ಬೆಡ್ರೂಮ್ ಚೆಕ್ ಮಾಡಿದಾಗ ಬೆಡ್ರೂಮಲ್ಲಿ ಒಂದು ಚಾಪೆ ಇರುತ್ತೆ, ಒಂದು ಬೆಡ್ಶೀಟ್ ಇರುತ್ತೆ, ಪಕ್ಕದಲ್ಲಿ ಒಂದು ದೊಡ್ಡದಾಗಿ ಬ್ರೀಫ್ ಕೇಸ್ ಸಿಗುತ್ತೆ ಅವ್ರಿಗೆ. ಸೊ ಇದೆಲ್ಲ ಚೆಕ್ ಮಾಡ್ಕೊಂಡು ಬಂದಾಗ ಅವ್ರ ತಂಗಿಗೆ ಡೌಟ್ ಬರುತ್ತೆ. ತಿರ್ಗಿ ಅವ್ರ ತಂಗಿ ಬಾತ್ರೂಮಲ್ಲೆಲ್ಲ ಚೆಕ್ ಮಾಡ್ತಾರೆ. ಬಾತ್ರೂಮಲ್ಲಿ ಆ ಥರ ಏನೋ ಒಂದು ಅನ್ಯೂಶುವಲ್ ಆಗಿ ಏನೂ ಕಾಣಿಸಲ್ಲ ಅವ್ರಿಗೆ. ಅದಾದಮೇಲೆ ಅವ್ರು ಬರೋದು ಹಾಲಲ್ಲಿ ಬಂದಾಗ ಅವ್ರಿಗೆ ಆ ಸ್ಮೆಲ್ ತುಂಬ ಜಾಸ್ತಿ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫ್ರಿಡ್ಜ್ ಹತ್ರ ಬರ್ತಾರೆ. ಫ್ರಿಡ್ಜ್ ಹತ್ರ ಬಂದಾಗ ಆ ಒಂದು ಸ್ಮೆಲ್ ತುಂಬಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ಅಮ್ಮಂಗೆ ಧೈರ್ಯ ಸಾಲ್ತಾ ಇರಲ್ಲ ಆ ಫ್ರಿಡ್ಜ್ನ ಓಪನ್ ಮಾಡಲಿಕ್ಕೆ. ಬಟ್ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ ಮನೆಯೆಲ್ಲ. ಸೊ ಅವರಮ್ಮ ಫ್ರಿಡ್ಜ್ನ ಓಪನ್ ಮಾಡಿದಾಗ ಜೋರಾಗಿ ಕಿರ್ಚ್ಕೋತಾರೆ ಒಂದೇ ಸಮ. ಅದು ಒಂದು 3 ಶೆಲ್ಫ್ ಇರೋ ಫ್ರಿಡ್ಜ್ ಇರುತ್ತೆ. ಫಸ್ಟ್ ಶೆಲ್ಫಲ್ಲಿ ಮಹಾಲಕ್ಷ್ಮಿಯ ಕಾಲು ಮತ್ತು ಕೈ ಸಿಗುತ್ತೆ. ಬಾಟಮಲ್ಲಿರೋ ಶೆಲ್ಫಲ್ಲಿ ಅವಳ ತಲೆ ಸಿಗುತ್ತೆ. ಇನ್ನು ಮಧ್ಯದಲ್ಲಿ ಅವಳ ಬಾಡಿ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಇದೆಲ್ಲ ಆಗಿ ಸ್ವಲ್ಪ ಹೊತ್ತಿಗೆ ಏರಿಯಾದಲ್ಲಿ ಜನ ಎಲ್ಲ ಸುತ್ತಾಡ್ಬಿಡ್ತಾರೆ, ಜನ ಎಲ್ಲ ಮುಕ್ಕೊಬಿಡ್ತಾರೆ. ಸ್ವಲ್ಪ ಹೊತ್ತಿಗೆ ಪೊಲೀಸ್ ಮತ್ತು ಮೆಡಿಕಲ್ ಟೀಮ್ ಬರುತ್ತೆ. ಪೊಲೀಸರು ಬಂದ್ಬಿಟ್ಟು ರೂಮ್ನ ಎಲ್ಲ ಇನ್ವೆಸ್ಟಿಗೇಟ್ ಮಾಡೋದು ಗೊತ್ತಾಗುತ್ತೆ. ಈ ಮನೆ ಒಳಗಡೆ ಯಾವುದೇ ಒಂದು ಫೋರ್ಸ್ಫುಲ್ ಎಂಟ್ರಿ ಇರಲ್ಲ ಅಂತ, ಅಂದರೆ ಯಾರೋ ಬ್ರೇಕ್ ಮಾಡಿಬಿಟ್ಟು ಮನೆ ಒಳಗಡೆ ಬಂದಿಲ್ಲ ಅಂತ. ಆಚೆ ಕಡೆಯಿಂದ ಡೋರ್ ಕೂಡ ಲಾಕ್ ಆಗಿರುತ್ತೆ. ಇದರಿಂದ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ, ಇದು ಮಹಾಲಕ್ಷ್ಮಿಗೆ ತುಂಬ ಹತ್ತಿರ ಇರೋರು ಯಾರೋ ಮಾಡಿರ್ತಕ್ಕಂಥ ಕೆಲಸ ಅಂತ. ಪೊಲೀಸು ಮತ್ತು FSL ಟೀಮ್ ಅವರು ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ FSL ಟೀಮ್ ಅವರು ಒಂದು ಲುಮಿನಾಲ್ ಕೆಮಿಕಲ್ ಟೆಸ್ಟ್ ಅಂತ ನಡೆಸ್ತಾರೆ. ಸೊ ಇದರಿಂದ ಅಪರಾಧಿಯ ಒಂದು ಫಿಂಗರ್ ಪ್ರಿಂಟ್ಸ್ ಸಿಗುತ್ತೆ. ಸೊ ಬಟ್ FSL ಟೀಮ್ ಅವ್ರಿಗೆ ಶಾಕಿಂಗ್ ಏನು ಅಂದರೆ ಯಾವುದೇ ಒಂದು ಕ್ಲೂ ಸಿಕ್ಕಿರಲ್ಲ ಅವ್ರಿಗೆ. ತುಂಬ ಕ್ಲೀನಾಗಿ ಮಾಡಿರ್ತಾನೆ ಮತ್ತು ಯಾವುದೇ ಒಂದು ಕ್ಲೂ ಸಿಗದೆ ಇರೋಂಗೆ ಮನೇನ ತುಂಬ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾನೆ. ಸೊ FSL ಟೀಮ್ ಅವರು ಹೇಳ್ತಾರೆ, ನಮಗೆ ಯಾವುದೇ ಒಂದು ಕ್ಲೂ ಸಿಗ್ತಾ ಇಲ್ಲ, ಅಪರಾಧಿ ತುಂಬ ನೀಟಾಗಿ ತನ್ನ ಎಲ್ಲ ಫಿಂಗರ್ ಪ್ರಿಂಟ್ಸ್ನು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾನೆ ಅಂತ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಆ ಬಾಡಿ ಪಾರ್ಟ್ನ ಮತ್ತು ಆ ಫ್ರಿಡ್ಜ್ನ ಸೀಸ್ ಮಾಡಿಬಿಟ್ಟು ಲ್ಯಾಬ್ರೇಟ್ರಿಗೆ ತೊಗೊಂಡು ಹೋಗ್ತಾರೆ. ಸೊ ಲ್ಯಾಬ್ರೇಟ್ರಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟಲ್ಲಿ ಅವ್ರಿಗೆ ಸಿಕ್ಕಿದ್ದ ಬಾಡಿ ಕೌಂಟ್ಸ್ ಬಂದುಬಿಟ್ಟು 59 ಅಂತ. 59 ಪೀಸಸಲ್ಲಿ ಬಾಡಿನ ಕಟ್ ಮಾಡಿರ್ತಾರೆ. ಕೆಳಗಡೆ ಮೀಡಿಯಾ ಕೂಡ ಇರೋದ್ರಿಂದ ನ್ಯೂಸ್ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಮೀಡಿಯಾದವ್ರ ಬಗ್ಗೆ ಕೇಳ್ತೀರಾ, TRPಗೋಸ್ಕರ ಅವ್ರಿಗೆ ಹೆಂಗೆ ಬೇಕು ಹಂಗೆಲ್ಲ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ವೆಲ್ಕಮ್ ಟು ದ ಶೋ. ಮೈ ನೇಮ್ ಇಸ್ ಜ್ಯೋತಿ ಕಿರಣ್. You guys are watching the case of Mahalakshmi. ಬ್ಯಾಂಗ್ಳೂರಿನ ವ್ಯಾಲಿ ಕವಲ್ ಹತ್ರ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಆ ಒಂದು ಏರಿಯಾದಲ್ಲಿ ತುಂಬ ವಿಪರೀತವಾಗಿ ಕೆಟ್ಟ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿನ ಸುತ್ತಮುತ್ತ ಜನ ಎಲ್ಲ ಎಲ್ಲಿಂದ ಸೋರ್ಸ್ನ ಕಂಡುಹಿಡಿಬೇಕಾದ್ರೆ ಗೊತ್ತಾಗುತ್ತೆ, ಒಂದು ಮನೆಯಿಂದ ಆ ಸ್ಮೆಲ್ ಬರ್ತಾ ಇದೆ ಅಂತ. ಆ ಮನೆಯಿಂದ ಫಸ್ಟ್ ಫ್ಲೋರ್ನ ಒಂದು ಫ್ಲ್ಯಾಟಿಂದ ಆ ಸ್ಮೆಲ್ ಬರ್ತಾ ಇರುತ್ತೆ ಅಂತ. ಸೊ ಆವಾಗ ಸುತ್ತಮುತ್ತ ಇರೋ ಜನ ಏನು ಮಾಡ್ತಾರೆ, ಆ ಮನೆಯ ಒಂದು ಬಿಲ್ಡಿಂಗ್ ಓನರ್ಗೆ, ಜೀವನ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ನಿಮ್ಮ ಮನೆಯಿಂದ ಒಂದು ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಏನು ಅಂತ ಚೆಕ್ ಮಾಡಿ ಅದನ್ನು ಅಂತ. ಸೊ ಆವಾಗ ಜೀವನ್ ಅವರು ಆ ಮನೇಲಿದ್ದ ಮಹಾಲಕ್ಷ್ಮಿಗೆ ಫೋನ್ ಮಾಡ್ತಾರೆ. ಫೋನ್ ಟ್ರೈ ಮಾಡಿದಾಗ ಮಹಾಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಬರುತ್ತೆ. ತುಂಬ ಸಾರಿ ಟ್ರೈ ಮಾಡಿಬಿಟ್ಟು ಆಮೇಲೆ ಇವರು ಒಂದು ರೆಂಟಲ್ ಅಗ್ರಿಮೆಂಟಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನ ತೆಗೆದುಬಿಟ್ಟು ಅವರ ಒಂದು ಆ ನಂಬರ್ಗೆ ಕಾಲ್ ಮಾಡಿದರೆ, ಆ ನಂಬರ್ ಯಾರ್ದು ಅಂದರೆ ಮಹಾಲಕ್ಷ್ಮಿ ಅವರ ತಾಯಿಯವ್ರದ್ದಾಗಿರುತ್ತೆ. ಸೊ ಅವ್ರ ಅಮ್ಮಂಗೆ ಇನ್ಫಾರ್ಮ್ ಮಾಡ್ತಾರೆ, ನಿಮ್ಮ ಮಗಳ ಫ್ಲ್ಯಾಟಿಂದ ತುಂಬ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಬಂದುಬಿಟ್ಟು ದಯವಿಟ್ಟು ಚೆಕ್ ಮಾಡಿ ಇದು ಏನು ಅಂತ ಹೇಳ್ತಾರೆ. ಸೊ ಫಸ್ಟ್ ನಾವು ಮಹಾಲಕ್ಷ್ಮಿಯ ಒಂದು ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಹಾಲಕ್ಷ್ಮಿಯ ತಾಯಿ ಹೆಸರು ಬಂದುಬಿಟ್ಟು ಮೀನಾ ರಾಣ, ತಂದೆ ಹೆಸರು ಬಂದುಬಿಟ್ಟು ಚರಣ್ ಸಿಂಗ್ ಅಂತ. ಇವಳಿಗೆ ಒಬ್ಬ ತಂಗಿ ಇರ್ತಾಳೆ, ಒಬ್ಬ ತಮ್ಮ ಇರ್ತಾನೆ. ಮದುವೆ ಆಗಿದೆ. ಗಂಡನ ಹೆಸರು ಬಂದುಬಿಟ್ಟು ಹೇಮಂತ್ ದಾಸ್ ಅಂತ. ಇವರಿಬ್ಬರಿಗೂ ಒಂದು ಮಗು ಇದೆ. ಇವಾಗ ಆ ಮಗು ಬಂದುಬಿಟ್ಟು ಅವ್ರ ತಂದೆ ಜೊತೆ ಇರ್ತಾ ಇದೆ. ಹೇಮಂತ್ ದಾಸ್ ವರ್ಕ್ ಮಾಡ್ತಾ ಇರೋದು ಅವನ ಒಂದು ಸ್ವಂತ ಮೊಬೈಲ್ ಶಾಪಲ್ಲಿ. ಪೊಲೀಸರ ಪ್ರಕಾರ ಪ್ರೈಮ್ ಸಸ್ಪೆಕ್ಟ್ ಬಂದುಬಿಟ್ಟು ಹೇಮಂತ್ ದಾಸ್ ಆಗಿರ್ತಾನೆ.
ಹೇಮಂತ್ ದಾಸ್ನ ಕರೆಸ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಹೇಮಂತ್ ಮತ್ತು ಮಹಾಲಕ್ಷ್ಮಿ ಇಬ್ಬರು ಜೊತೆಗಿಲ್ಲ ಅಂತ. ಮಹಾಲಕ್ಷ್ಮಿಗೆ ಒಂದು ಎಕ್ಸ್ಟ್ರಾ ಅಫೇರ್ ಇರೋದು ಗೊತ್ತಾಗ್ಬಿಟ್ಟು ನೆಲಮಂಗಲ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಕೂಡ ಫೈಲ್ ಮಾಡಿರ್ತಾನೆ. ಸೊ ಆವಾಗ ಮಹಾಲಕ್ಷ್ಮಿ ಏನು ಮಾಡ್ತಾಳೆ, ಅವನ ಮೇಲೇ ಒಂದು ಉಲ್ಟಾ ಕೇಸ್ ಹಾಕ್ತಾಳೆ ಫಿಸಿಕಲ್ ಅಸಾಲ್ಟ್ ಬಗ್ಗೆ. ಸೊ ಹೀಗಾಗ್ಬಿಟ್ಟು ಇವರಿಬ್ಬರು ದೂರ ಇರ್ತಾರೆ. ಡಿವೋರ್ಸ್ ಆಗಿರಲ್ಲ, ಬಟ್ ದೂರ ಇರ್ತಾರೆ. ಫಸ್ಟ್ ಸ್ವಲ್ಪ ದಿನ ಆ ಒಂದು ಮಗು ಬಂದುಬಿಟ್ಟು ಮಹಾಲಕ್ಷ್ಮಿ ಜೊತೆ ಇರುತ್ತೆ. ಒಂದು 3 ತಿಂಗಳಾದಮೇಲೆ ಆ ಮಗುನ ಹೇಮಂತ್ ದಾಸ್ ಹತ್ರ ಬಿಡ್ತಾಳೆ. ಇವಳು ಒಂದು 1 BHK ಫ್ಲ್ಯಾಟ್ನ ರೆಂಟ್ ಮಾಡಿಕೊಂಡು ಒಬ್ಬಳೆ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇನ್ವೆಸ್ಟಿಗೇಷನಲ್ಲಿ ಹೇಮಂತ್ ದಾಸ್ ಬಂದುಬಿಟ್ಟು 3 ಹೆಸರನ್ನ ಮೆನ್ಷನ್ ಮಾಡಿರ್ತಾನೆ. ಒಂದು ಆ ಸ್ಟೋರ್ ಮ್ಯಾನೇಜರ್ ಹೆಸರನ್ನ, ಆಮೇಲೆ ಇನ್ನೊಂದು ಅಶ್ರಫ್ ಅಂತ ಹೆಸರನ್ನ. ಸೊ ಅಶ್ರಫ್ ಅನ್ನೋನ ಜೊತೆ ಮಹಾಲಕ್ಷ್ಮಿದು ಒಂದು ಅಫೇರ್ ನಡೀತಾ ಇರುತ್ತೆ. ಸೊ ಅದನ್ನು ಅವನು ರೆಡ್ ಹ್ಯಾಂಡ್ ಆಗಿ ಇರ್ತಿರ್ತಾನೆ ಕೂಡ. ಸೊ ಹಾಗಾಗ್ಬಿಟ್ಟು ಇವರಿಬ್ಬರ ಮಧ್ಯೆ ಆ ಮ್ಯಾಟ್ರಿಂದ ಜಗಳ ಆಗಿಬಿಟ್ಟು ಇಬ್ಬರು ಸಪ್ರೇಟ್ ಆಗಿರ್ತಾರೆ. ಸೊ ಅದಾದಮೇಲೆ ಹೇಮಂತ್ನ ಒಂದು ಎಲ್ಲ ಇನ್ವೆಸ್ಟಿಗೇಷನ್ನ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸವರು ಕ್ರಾಸ್ ವೆರಿಫೈ ಮಾಡ್ತಾರೆ. ಅವ್ನು ಹೇಳಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿರೋದ್ರಿಂದ ಅವನ್ನ ಸಸ್ಪೆಕ್ಟ್ ಲಿಸ್ಟಿಂದ ಆಚೆ ಇಡ್ತಾರೆ. ಇವಾಗ ಪೊಲೀಸ್ ಅವರ ನೆಕ್ಸ್ಟ್ ಸಸ್ಪೆಕ್ಟ್ ಬಂದುಬಿಟ್ಟು ಅಶ್ರಫ್ನ ಕರೆದ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಅಶ್ರಫ್ ಒಪ್ಕೋತಾನೆ, ಹೌದು ನನ್ನ ಜೊತೆ ಅವಳದು ಎಕ್ಸ್ಟ್ರಾ ಅಫೇರ್ ಇತ್ತು, ಬಟ್ ಹೇಮಂತ್ ಯಾವಾಗ ಕಂಪ್ಲೇಂಟ್ ಕೊಟ್ಟ ನಾನು ಅದಾದಮೇಲೆ ಅವಳ ತಂಟೆಗೆ ಹೋಗಿಲ್ಲ, ನಾನು ಅವಳ ಜೊತೆ ಮಾತು ಆಡ್ತಿಲ್ಲ ಅಂತ ಹೇಳ್ತಾನೆ. ಸೊ ಇವರಿಬ್ಬರು ಒಂದು ಕಾಲ್ ಡೀಟೇಲ್ಸ್ ಮತ್ತು ಮೆಸೇಜಸ್ನ ಚೆಕ್ ಮಾಡಿದಾಗ ಪೊಲೀಸ್ ಅವ್ರಿಗೆ ಇವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ತುಂಬ ದಿನ ಆಗಿದೆ ಇಬ್ಬರು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ. ಸೊ ಪೊಲೀಸ್ ಅವರು ಒಂದು ಟೀಮ್ ಬಂದುಬಿಟ್ಟು ಮಲ್ಲೇಶ್ವರಂಗೆ ಹೋಗ್ತಾರೆ. ಮಲ್ಲೇಶ್ವರಂ ಯಾಕೆ ಅಂದರೆ ಅಲ್ಲಿ ಮಹಾಲಕ್ಷ್ಮಿ ವರ್ಕ್ ಮಾಡ್ತಿದ್ದಕ್ಕಂಥ ಪ್ಲೇಸ್ ಅದು. ಮಲ್ಲೇಶ್ವರಮಲ್ಲಿ ಒಂದು ಸ್ಟೋರಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ಮಹಾಲಕ್ಷ್ಮಿ. ಸೊ ಆ ಸ್ಟೋರ್ಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಮಹಾಲಕ್ಷ್ಮಿ ಸೆಪ್ಟೆಂಬರ್ 1ಗೆ ಬಂದಿರ್ತಾಳೆ, ಅದಾದಮೇಲೆ ಅವಳು ಲೀವಲ್ಲಿದ್ದಾಳೆ ಅಂತ. ಆಬ್ವಿಯಸ್ಲಿ ಪೊಲೀಸವರು CDR ತೆಗಿತಾರೆ. CDR ತೆಗೆದಾಗ ಪೊಲೀಸ್ ಅವ್ರಿಗೆ ಸಿಕ್ಕಿದ್ದ ಒಂದು ಶಾಕಿಂಗ್ ನ್ಯೂಸ್ ಏನು ಅಂದರೆ ಮಹಾಲಕ್ಷ್ಮಿ ಇವಾಗ ಇವನ ಜೊತೆ ಇದ್ದಾಳೆ ಅಂತ. ಅವರಿಬ್ಬರು ಒಂದು ಕಾಲ್ ಡೀಟೇಲ್ಸ್ ತೆಗಿತಾರೆ, ಒಂದು ಕಾಲ್ ರೆಕಾರ್ಡಿಂಗ್ಸ್ ತೆಗಿತಾರೆ, ಒಂದು ಮೆಸೇಜಸ್ ತೆಗಿತಾರೆ. ಈ ಮೂರನ್ನು ನೋಡಿದಾಗ ಗೊತ್ತಾಗುತ್ತೆ ಮಹಾಲಕ್ಷ್ಮಿ ಇವನ ಜೊತೆ ಇದ್ಲು ಅಂತ. ಸೊ ಆ ಒಂದು ವ್ಯಕ್ತಿಯ ಕಾಂಟ್ಯಾಕ್ಟ್ನ ತೆಗೆದು ಲಾಸ್ಟ್ ಡಯಲ್ ನಂಬರ್ಗೆ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಒಂದು ಹುಡುಗಿ ಮಾತಾಡ್ತಾಳೆ, ಸ್ಮೃತಿ ರಂಜನ್ ಅಂತ. ಸೊ ಅವಳನ್ನ ಕರೆಸ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಆ ನಂಬರ್ ಬಂದ್ಬಿಟ್ಟು ರಾಯ್, ಅಂದರೆ ಸ್ಮೃತಿ ರಂಜನ್ ಅಂತ ಯಾರು ಮಾತಾಡಿದಾಳಲ್ಲ ಅವರ ಅಣ್ಣ. ಸೊ ರಾಯ್ ಬಂದ್ಬಿಟ್ಟು ಪ್ರೊಫೆಷ್ನಲಿ ಬಾರ್ಬರ್ ಆಗಿರ್ತಾನೆ ಬ್ಯಾಂಗ್ಳೂರಲ್ಲಿ. ಯಾವಾಗ ಮಹಾಲಕ್ಷ್ಮಿ ಮತ್ತು ಅಶ್ರಫ್ ದೂರ ಆದರೂ ಆಗಿಂದ ಮಹಾಲಕ್ಷ್ಮಿ ಬಂದ್ಬಿಟ್ಟು ಈ ರಾಯ್ ಅನ್ನೋನ ಜೊತೆ ಇರ್ತಾಳೆ. ಸೊ ರಾಯ್ ಅನ್ನೋನು ಇವಳಿಗೆ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ, ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಎಲ್ಲ ಕೊಟ್ಟಿರ್ತಾನೆ. ಲಿವಿನಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸ್ವಲ್ಪ ದಿನ. ಅದಾದಮೇಲೆ ರಾಯ್ನ ಇವಳು ತುಂಬ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ರಾಯ್ಗೆ ತುಂಬ ಕೋಪ ಬರುತ್ತೆ. ಇವನು ಯಾವಾಗ ಫೋನ್ ಮಾಡಿದ್ರು ಬ್ಯುಸಿ ಇರುತ್ತೆ, ಯಾವಾಗ ಸಿಗೋಣ ಅಂದಾಗ್ಲೂ ಬೇಡ ಅಂತಾಳೆ, ಮನೆಗೆ ಹೋದಾಗ್ಲೂ ನಾನು ಮನೇಲಿ ಇಲ್ಲ ಅಂತ ಹೇಳಿರ್ತಾಳೆ, ಬಟ್ ಮನೇಲೇ ಇರ್ತಾಳೆ. ಸೊ ಹೀಗಾಗ್ಬಿಟ್ಟು ರಾಯ್ಗೆ ತುಂಬ ಕೋಪ ಬರುತ್ತೆ. ರಾಯ್ ಏನು ಮಾಡ್ತಾನೆ, ಒಂದ್ಸರಿ ಮನೆಗೆ ಹೋಗ್ಬಿಟ್ಟು ಜಗಳ ಆಡಿರ್ತಾನೆ. ಮನೆಗೆ ಹೋಗ್ಬಿಟ್ಟು ಜಗಳ ಆಡಿದಾಗ ಮಹಾಲಕ್ಷ್ಮಿ ಏನು ಮಾಡಿರ್ತಾಳೆ, ಪೊಲೀಸ್ ಸ್ಟೇಷನ್ನಲ್ಲಿ ತಿರ್ಗಾ ರಾಯ್ ಮೇಲೆ ಒಂದು ಕಂಪ್ಲೇಂಟ್ ಕೇಸ್ ಮಾಡ್ತಾಳೆ. ಆವಾಗ ರಾಯ್ಗೆ ಪೊಲೀಸವ್ರು ಕರೆದ್ಬಿಟ್ಟು ವಾರ್ನಿಂಗ್ ಕೊಟ್ಟು ಅವನ ಹತ್ರ ಇದ್ದಂಥ 10,000 ರೂಪಾಯಿ ದುಡ್ಡನ್ನ ಕಿತ್ಕೊಂಡು ಕಳಿಸಿರ್ತಾರೆ. ಇವಾಗ ರಾಯ್ಗೆ ತುಂಬಾ ಕೋಪ ಬಂದಿರುತ್ತೆ. ರಾಯ್ ಬಂದುಬಿಟ್ಟು ಮತ್ತೆ ಮಹಾಲಕ್ಷ್ಮಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ, ನಾನು ನಿನ್ನ ಜೊತೆ ಒಂದು 10 ನಿಮಿಷ ಪರ್ಸ್ನಲಾಗಿ ಮಾತಾಡಬೇಕು, ಪ್ಲೀಸ್ ನಾನು ಮನೆಗೆ ಬರಲ್ಲ ಅಂತ ಕೇಳ್ತಾನೆ. ಅವಳು ಬೇಡ ಅಂತಲೇ ಹೇಳ್ತಾಳೆ. ಮತ್ತೆ ತಿರ್ಗಾ ಫೋನ್ ಮಾಡಿಬಿಟ್ಟು ಅದೇ ಕೇಳ್ತಾನೆ. 10 ನಿಮಿಷ ಬರ್ತೀನಿ, ನಾನು ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಹೋಗ್ತೀನಿ, ಅದಾದಮೇಲೆ ನಾನು ನಿಂಗೆ ತೊಂದರೆನೇ ಕೊಡಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು ಬಾ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿ. ಬಟ್ ಮಹಾಲಕ್ಷ್ಮಿ ಕೂತಿರಲ್ಲ, ಅದೇ ಆವತ್ತಿನ ಲಾಸ್ಟ್ ದಿನ ಅಂತ. ಸೊ ಮುಕ್ತಿ ರಾಯ್ ಬಂದುಬಿಟ್ಟು ಅವಳ ಮನೆಗೆ ಹೋಗ್ತಾನೆ. ಇಬ್ಬರ ನಡುವೆ ಜಗಳ ಆಗುತ್ತೆ. ಸೊ ಜಗಳದಲ್ಲಿ ಮಹಾಲಕ್ಷ್ಮಿ ಅವನ ಕೆನ್ನೆಗೆ ಮತ್ತೆ ಬಾರಿಸ್ತಾಳೆ. ಸೊ ಈವಾಗ ಮುಕ್ತಿ ರಾಯ್ ಕೋಪ ತುಂಬ ಹೆಚ್ಚಾಗುತ್ತೆ. ಪಕ್ಕದಲ್ಲಿದ್ದಂಥ ಒಂದು ಸಿಲಿಂಡರ್ನ ತೊಗೊಂಡು ಅವಳ ತಲೆ ಜೋರಾಗಿ ಹೊಡಿತಾನೆ. ಮಹಾಲಕ್ಷ್ಮಿ ಒಂದೇ ಸರಿ ಕೆಳಗೆ ಬೀಳ್ತಾಳೆ. ಮನೆ ತುಂಬ ರಕ್ತ ಆಗಿರುತ್ತೆ. ಮಹಾಲಕ್ಷ್ಮಿನ ಚೆಕ್ ಮಾಡ್ತಾನೆ. ಮಹಾಲಕ್ಷ್ಮಿ ಈಸ್ ನೋ ಮೋರ್, ಸತ್ತೋಗಿರ್ತಾಳೆ. ಮಹಾಲಕ್ಷ್ಮಿ ಸತ್ತೋಗಿರ್ತಾಳೆ. ಸೊ ಇವಾಗ ಮುಕ್ತಿ ರಾಯ್ ಬಂದ್ಬಿಟ್ಟು ಏನು ಮಾಡ್ತಾನೆ, ಬಾಡಿನ ಹೇಗೆ ವ್ಯಾನಿಷ್ ಮಾಡಬೇಕು ಅಂತ ಗೂಗಲಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿ ನೋಡ್ಬಿಟ್ಟಿರ್ತಾನೆ. ಸೊ ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿಬಿಟ್ಟು ತುಂಬ ಆಪ್ಷನ್ ಸಿಕ್ಕಿರುತ್ತೆ ಅವನಿಗೆ. ಬಾಡಿನ ಸುಟ್ಟಾಕೋಕ್ಕೆ ಸಜೆಸ್ಟ್ ಮಾಡಿರ್ತಾರೆ.
ಸೊ ಬಟ್ ಅವನು ಬಾಡಿ ಸುಟ್ಟರೆ ಮನೆ ಎಲ್ಲ ಒಂದೇ ಸರಿ ಬೆಂಕಿ ಹತ್ಕೊಳ್ಳುತ್ತೆ, ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಗೊತ್ತಾಗೋದು ಆವಾಗ ಬಾಡಿನ ಪೀಸಾಗಿ ಕಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ಬಾಡಿಯಿಂದ ಆಚೆ ಸ್ಮೆಲ್ ಕೂಡ ಬರಲ್ಲ ಅಂತ ಅನ್ಕೋತಾನೆ. ಸೊ ಆವಾಗ ಅವನೇನು ಮಾಡ್ತಾನೆ, ಬಾಡಿನ ಪೀಸಾಗಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಟ್ ಮಾಡಿಬಿಟ್ಟು ಬಾಡಿನ ನೀಟಾಗಿ ಫ್ರಿಡ್ಜಲ್ಲಿ ಜೋಡಿಸ್ಬಿಟ್ಟು ಫ್ರಿಡ್ಜ್ನ ಲಾಕ್ ಮಾಡಿ ಫ್ರಿಡ್ಜ್ನ ಆನ್ ಮಾಡಿ ಆಮೇಲೆ ಮನೇಲಿದ್ದಂಥ ಬ್ಲಡ್ನ ಕ್ಲೀನ್ ಮಾಡಿಬಿಟ್ಟು ಅವನ ಒಂದು ಯಾವುದೇ ಕ್ಲೂ ಸಿಗದೆ ಇರೋ ಥರ ಪ್ರತಿಯೊಂದು ಫಿಂಗರ್ ಪ್ರಿಂಟ್ಸ್ನ ಕೂಡ ಕ್ಲೀನ್ ಮಾಡಿರ್ತಾನೆ. ಆಚೆ ಬಂದುಬಿಟ್ಟು ಮನೇನ ಆ್ಯಸ್ ಯೂಶ್ವಲ್ ಲಾಕ್ ಮಾಡಿಬಿಟ್ಟು ಕೀನ ಇಟ್ಕೊಂಡು ಹೊರಟೋಗ್ತಾನೆ. ಸೊ ಅವ್ರ ಅಕ್ಕಂಗೆ ಎಲ್ಲ ಹೇಳ್ಬಿಟ್ಟು ಆದಷ್ಟು ಬೇಗ ಬ್ಯಾಂಗ್ಳೂರ್ನ ಖಾಲಿ ಮಾಡಿಕೊಂಡು ಎಲ್ಲಾದರೂ ದೂರ ಹೊರಟೋಗು ಅಂತ ಹೇಳ್ತಾನೆ. ಅವಳಿಗೆ ಹೇಳ್ಬಿಟ್ಟು ಇವನು ಕೂಡ ಒಡಿಸ್ಸಾದಲ್ಲಿ ಮೆಹರಂಪುರ್ ಅಂತ ಊರು, ಅಲ್ಲಿ ಸತ್ಯರಂಜನ್ ಅಂತ ಅವ್ರ ಕಸಿನ್ ಇರ್ತಾನೆ, ಅವ್ರ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಸ್ವಲ್ಪ ದಿನ ಆದಮೇಲೆ ಸತ್ಯರಂಜನ್ಗೆ ಡೌಟ್ ಬರುತ್ತೆ, ನಮ್ಮ ಅಣ್ಣ ಏನೋ ತೊಂದರೆಯಲ್ಲಿದ್ದಾನೆ. ಆವಾಗ ಸತ್ಯರಂಜನ್ ಕೇಳ್ತಾನೆ ಅವ್ರ ಅಣ್ಣಂಗೆ. ಸತ್ಯರಂಜನ್ ಕೇಳಿದಾಗ ಮುಕ್ತಿ ಆಗಿರೋದನ್ನೆಲ್ಲ ಹೇಳ್ಬಿಡ್ತಾನೆ. ಸತ್ಯರಂಜನ್ಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಇಲ್ಲೇ ಇದ್ದರೆ ಪೊಲೀಸವರು ಪಕ್ಕ ಹುಡ್ಕೊಂಡು ಇಲ್ಲಿಗೂ ಬರ್ತಾರೆ, ನನಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯರಂಜನ್ ಹೇಳ್ತಾನೆ, ಇಲ್ಲಿಂದ ಎಲ್ಲಾದರೂ ದೂರ ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಮುಕ್ತಿಗೂ ಅದೇ ಸರಿ ಅಂತ ಅನಿಸುತ್ತೆ. ಅವನು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ಮುಕ್ತಿರಾಯ್ ಅಲ್ಲಿಂದ ಅವನ ಒಂದು ಸ್ವಂತ ಊರಿಗೆ ಹೋಗ್ತಾನೆ. ಅವನು ಅವ್ರ ಅಮ್ಮನ ಹತ್ರ ಎಲ್ಲ ಹೇಳ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಸ್ಕೂಟಿ ತೊಗೊಂಡು ಹೊರಟೋಗ್ತಾನೆ. ಮುಕ್ತಿ ಅವರಪ್ಪನ ಸ್ಕೂಟಿ ತೊಗೊಂಡು 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ನೇಣು ಹಾಕ್ಕೊಬಿಟ್ಟಿರ್ತಾನೆ. ಸೊ ಆವಾಗ ಅಲ್ಲಿ ಜನ ಎಲ್ಲ ಮುಕ್ಕರ್ಕೊಂಡಿರ್ತಾರೆ. ಅಲ್ಲಿ ಒಡಿಸ್ಸಾ ಪೊಲೀಸ್ ಬರ್ತಾರೆ. ಬಂದುಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಪ್ಲೇಸ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಅಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ಒಂದು ಲ್ಯಾಪ್ಟಾಪ್ ಇರುತ್ತೆ, ಒಂದು ಫೋನ್ ಇರುತ್ತೆ, ಒಂದು ಡೈರಿ ಇರುತ್ತೆ, ಒಂದು ಸ್ವಲ್ಪ ಬಟ್ಟೆ ಇರುತ್ತೆ. ಸೊ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಮುಕ್ತಿರಂಜನ್ ಅಂತ. ಸೊ ಮುಕ್ತಿರಂಜನ್ ಮತ್ತು ಅವನ ಒಂದು ಬಾಡಿ ಐಡೆಂಟಿಫೈ ಮಾಡಿದ್ಮೇಲೆ ಅವರ ಒಂದು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ತಾರೆ. ಫ್ಯಾಮಿಲಿಯವ್ರು ಕೂಡ ಕನ್ಫರ್ಮ್ ಮಾಡಿದ್ಮೇಲೆ ಸೊ ಆ ವ್ಯಕ್ತಿ ಬ್ಯಾಂಗ್ಳೂರಲ್ಲಿ ಗಾಯವಾಗಿರೋದು ನೋಡಿಬಿಟ್ಟು ಸೊ ಬ್ಯಾಂಗ್ಳೂರು ಪೊಲೀಸ್ಗೂ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಒಂದು ವ್ಯಕ್ತಿ, ಈ ಥರ ಒಂದು ಬಾಡಿ ಇಲ್ಲಿ ಸಿಕ್ಕಿದೆ ಅಂತ. ಸೊ ಈ ಒಂದು ಕಥೆಯಲ್ಲಿ ನಾನು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ, ಕತೆ ನಿಮ್ಮ ಮುಂದೆ ಇದೆ. ಸೊ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ 2ನೇ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಲಾಸ್ಟ್ ವಿಡಿಯೋಲಿ ನನಗೆ ನಿಮ್ಮ ಒಂದು ಸಜೆಷನ್ಸ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.